ಈಗ ಹೊಸ ಕಾರು, ಆಟೋ, ಬೈಕ್ ಖರೀದಿ ದರವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ವಾಹನದ ಮೇಲೆ 3ರಿಂದ 15 ಸಾವಿರದವರೆಗೆ ಬೆಲೆ ಹೆಚ್ಚಳವಾಗ್ತಾ ಇದೆ. ಉಕ್ಕಿನ ಮತ್ತು ಬಿಡಿ ಭಾಗಗಳ ದರ ಹೆಚ್ಚಳದ ಎಫೆಕ್ಟ್ ಇದು. ವಾಹನ ತಯಾರಿಕಾ ಕಂಪನಿಗಳಿಂದ ದರ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ನಂದಿನಿ ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಗಿದೆ. ಅದರ ಮಧ್ಯೆ ಇದೀಗ ಓಡಾಡೋಣ ಅಂದ್ರೆ ವಾಹನಗಳ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಡಿ ಭಾಗಗಳ, ಉಕ್ಕಿನ ದರ ಏರಿಕೆ ಆಗ್ತಾ ಇರೋದ್ರಿಂದ ವಾಹನಗಳ ದರ ಕೂಡ ಇದೀಗ ಏರಿಕೆ ಆಗ್ತಾ ಇರುವಂತದ್ದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಟೂ ವೀಲರ್ನ ದರ 2ರಿಂದ 3 ಸಾವಿರ ರೂಪಾಯಿ ಹೆಚ್ಚಳವಾಗ್ತಾ ಇದೆ. ಉಕ್ಕಿನ ಮತ್ತು ಬಿಡಿ ಭಾಗಗಳ ದರದ ಎಫೆಕ್ಟ್ ಇದು. ಟೂ ವೀಲರ್ ವಾಹನವನ್ನ ನೀವು ಖರೀದಿ ಮಾಡಬೇಕು ಅಂದ್ರೆ ಇನ್ನು ಮುಂದೆ 2ರಿಂದ 3 ಸಾವಿರ ಹೆಚ್ಚಳ ಕೊಡಬೇಕು. ಆಟೋ ಖರೀದಿ ಮಾಡಬೇಕು ಅಂದ್ರೆ 5ರಿಂದ 6 ಸಾವಿರ ರೂಪಾಯಿ ಹೆಚ್ಚಳವಾಗಿ ನೀಡಬೇಕು ನೀವು. ಇನ್ನು ಕಾರುಗಳ ಬೆಲೆ ಕೂಡ 2%ನಿಂದ 3%ನಷ್ಟು ಏರಿಕೆ ಆಗ್ತಾ ಇದೆ. ಪ್ರತಿ ವಾಹನದ ಮೇಲೆ 3 ಸಾವಿರದಿಂದ 15 ಸಾವಿರದ ರೂಪಾಯಿವರೆಗೆ ಏರಿಕೆ ಆಗ್ತಾ ಇರುವಂತದ್ದು. ಇನ್ನು ಎಲೆಕ್ಟ್ರಿಕ್ ಕಾರ್ಗಳ ಬೆಲೆ 10% ಜಾಸ್ತಿ ಆಗ್ತಾ ಇದೆ. ಅಂದ್ರೆ 10% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇನ್ನು ಕಟ್ಟಡ ಸಾಮಗ್ರಿ ಕೂಡ ಶಿಫ್ಟ್ ಮಾಡುವಂತ ವಾಹನದ ಬೆಲೆ 8% ಏರಿಕೆ ಆಗ್ತಾ ಇದೆ. ಹೊಸ ಕಾರು, ಆಟೋ, ಬೈಕ್ ಖರೀದಿ ಎಲ್ಲವೂ ಕೂಡ ಹೆಚ್ಚಳವಾಗ್ತಾ ಇದ್ದು, ಟೂ ವೀಲರ್ನ ಬೆಲೆ 2ರಿಂದ 3 ಸಾವಿರ ರೂಪಾಯಿ ಹೆಚ್ಚಳವಾಗಿದೆ. ಉಕ್ಕಿನ ಮತ್ತು ಬಿಡಿ ಭಾಗಗಳ ದರ ಹೆಚ್ಚಳದ ಎಫೆಕ್ಟ್ ಇದು. ವಾಹನ ತಯಾರಿಕಾ ಕಂಪನಿಗಳಿಂದ ದರ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ನಂದಿನಿ ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಗಿದೆ. ಅದರ ಮಧ್ಯೆ ಇದೀಗ ಓಡಾಡೋಣ ಅಂದ್ರೆ ವಾಹನಗಳ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಡಿ ಭಾಗಗಳ, ಉಕ್ಕಿನ ದರ ಏರಿಕೆ ಆಗ್ತಾ ಇರೋದ್ರಿಂದ ವಾಹನಗಳ ದರ ಕೂಡ ಇದೀಗ ಏರಿಕೆ ಆಗ್ತಾ ಇರುವಂತದ್ದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಟೂ ವೀಲರ್ನ ದರ 2ರಿಂದ 3 ಸಾವಿರ ರೂಪಾಯಿ ಹೆಚ್ಚಳವಾಗ್ತಾ ಇದೆ. ಉಕ್ಕಿನ ಮತ್ತು ಬಿಡಿ ಭಾಗಗಳ ದರದ ಎಫೆಕ್ಟ್ ಇದು. ಟೂ ವೀಲರ್ ವಾಹನವನ್ನ ನೀವು ಖರೀದಿ ಮಾಡಬೇಕು ಅಂದ್ರೆ ಇನ್ನು ಮುಂದೆ 2ರಿಂದ 3 ಸಾವಿರ ಹೆಚ್ಚಳ ಕೊಡಬೇಕು. ಆಟೋ ಖರೀದಿ ಮಾಡಬೇಕು ಅಂದ್ರೆ 5ರಿಂದ 6 ಸಾವಿರ ರೂಪಾಯಿ ಹೆಚ್ಚಳವಾಗಿ ನೀಡಬೇಕು ನೀವು. ಇನ್ನು ಕಾರುಗಳ ಬೆಲೆ ಕೂಡ 2%ನಿಂದ 3%ನಷ್ಟು ಏರಿಕೆ ಆಗ್ತಾ ಇದೆ. ಪ್ರತಿ ವಾಹನದ ಮೇಲೆ 3 ಸಾವಿರದಿಂದ 15 ಸಾವಿರದ ರೂಪಾಯಿವರೆಗೆ ಏರಿಕೆ ಆಗ್ತಾ ಇರುವಂತದ್ದು. ಇನ್ನು ಎಲೆಕ್ಟ್ರಿಕ್ ಕಾರ್ಗಳ ಬೆಲೆ 10% ಜಾಸ್ತಿ ಆಗ್ತಾ ಇದೆ. ಅಂದ್ರೆ 10% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇನ್ನು ಕಟ್ಟಡ ಸಾಮಗ್ರಿ ಕೂಡ ಶಿಫ್ಟ್ ಮಾಡುವಂತ ವಾಹನದ ಬೆಲೆ 8% ಏರಿಕೆ ಆಗ್ತಾ ಇದೆ. ಹೊಸ ಕಾರು, ಆಟೋ, ಬೈಕ್ ಖರೀದಿ ಎಲ್ಲವೂ ಕೂಡ ಹೆಚ್ಚಳವಾಗ್ತಾ ಇದ್ದು, ಟೂ ವೀಲರ್ನ ಬೆಲೆ 2ರಿಂದ 3 ಸಾವಿರ ರೂಪಾಯಿ ಹೆಚ್ಚಳವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.